ಗೋ ಕಳ್ಳತನ ಮಾಡೋರು ಸತ್ತರೆ ಅವ್ರಿಗೆ ಸರ್ಕಾರ ಒಂದಿಷ್ಟು ಲಕ್ಷ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಪರಿಹಾರ ಕೊಟ್ಟಿದ್ದು ಉದಾಹರಣೆ ಇದೆ ನಮ್ಮಲ್ಲಿ. ಆದರೆ ಒಬ್ಬ ಗೋ ರಕ್ಷಕನ ಹತ್ಯೆ ಆದರೆ ಅವನ ಮನೆಗೆ ಭೇಟಿನೂ ಕೊಡಲ್ಲ, ಒಂದು ರೂಪಾಯಿ ಪರಿಹಾರನೂ ಕೊಡಲ್ಲ ಸರ್ಕಾರದ ವತಿಯಿಂದ. ತಾವೇನು ಹೇಳ್ತೀವಿ ಸರ್? ಒಂದು ಸಮಾಜ ಅವರು ರಾಕ್ಷಸರಾಗಿ ಹುಟ್ಟಬೇಕಾಗಿತ್ತು, ಮನುಷ್ಯನಾಗಿ ಹುಟ್ಬಿಟ್ಟಿದ್ರೆ ವಿಧಾನಸಭೆ ಆಡಳಿತ ಮಾಡ್ತಾ ಇದ್ದಾರೆ. ಏನು ಅವ್ನು ಹತ್ಯೆ ಆಗ್ಯಾನಲ್ಲ, ಅವ್ನು BJP ಮುಖಂಡ, ಹಿಂದೂ ಮುಖಂಡ, ಹಿಂದೂಗೂ ನಮಗೆ ಆಗಲ್ಲ ಅಂತ ಇವ್ರ ತಲೆಯೊಳಗಿದೆ. ಕಾಂಗ್ರೆಸ್ ತಲೆಯೊಳಗೆ ಹಂಗೆ ಇರೋದು. ಕಾಂಗ್ರೆಸ್ ತಲೆಯೊಳಗೆ ಏನಿದೆ ಪ್ರಬಲವಾಗಿ ಅಂದರೆ ಹಿಂದೂಗಳು ಅಂದರೆ ನಮಗೆ ಬೇಡ, ಆ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಹಿಂದೂಗಳು ಬೇಕಾಗಿಲ್ಲ ಅವ್ರಿಗೆ, ಓಟ್ ಬೇಕು, ಆದರೆ ಹಿಂದೂಗಳ ರಕ್ಷಣೆ ಬೇಡ ನಮಗೆ. ನಮ್ಮ ಹಿಂದೂ 26 ಜನನ ಕೊಂದಾಕಿರಲ್ಲ, ಇದಕ್ಕಿಂತ ಹೇಯ ಕೃತ್ಯ ಯಾವುದಲ್ಲ. ಅವರೆಲ್ಲ ಏನು ಕೊಂದಾಕಿದಾರಲ್ಲ ಅವರೆಲ್ಲ ಪಾಕಿಸ್ತಾನದ ಪ್ರೊಡಕ್ಷನ್ಗಳು, ಅವರೆಲ್ಲ ಪಾಕಿಸ್ತಾನದ ಪ್ರೊಡಕ್ಟಿವಿಟಿಯನ್ನು ಭಾರತದ ಮೇಲೆ ಚೂ ಬಿಟ್ಟಾರೆ ಅವರೆಲ್ಲ. ಆದ್ದರಿಂದ ಮೋದಿಯವರು ಇಲ್ಲಿವರೆಗೂ ತಾಳ್ಮೆ ತಗೊಂಡಿದ್ದಾರೆ, ಇನ್ನು ಮುಂದೆ ತಾಳ್ಮೆ ತಗೋಬಾರ್ದು. ತಕ್ಷಣಕ್ಕೆ ಅವ್ರ ಮೇಲೆ ಯುದ್ಧ ಮಾಡಬೇಕು ಅಂತ ನಮ್ಮದೊಂದು ಅಪೇಕ್ಷೆ. ಯಾಕೆ ಗೊತ್ತಾ? ದುಷ್ಟ ಶಕ್ತಿಯಿಂದಲೇ ಅವ್ರನ್ನ ನಾಶ ಮಾಡಬೇಕು. ಮಂಗಳೂರಲ್ಲಿ ಅಥವಾ ಉಡುಪಿಯಲ್ಲಿ ಆ ವಿಂಗ್ ಏನಿದೆಯಲ್ಲ ಅದು ಸಂಪೂರ್ಣ BJP ವಿಂಗ್. ಅದು ಆ ವಿಂಗನ್ನು ಇವರು ಸೇರ್ಸೋಕ್ಕಾಗಲ್ಲ. ಒಂದು ಇವ್ರಿಗೆ ಅದು ಬೇಕಾಗಿಲ್ಲ. ಇವರೇನಪ್ಪ ಅಲ್ಲಿ ಆಗಲಿ ಕೊಲೆ ಆಗಲಿ ಅಂತ ಹೇಳೋರು ಇವರೆಲ್ಲ. ಇಲ್ಲಿರೋ ಸರ್ಕಾರದವರು ಅಲ್ಲಿ ಆಗಲಿ ಗಲಾಟೆ ಆಗಲಿ ಕೊಲೆ ಆಗಲಿ ಅದನ್ನು ಆಮೇಲೆ ನಾವು ಮಧ್ಯಸ್ಥಿಕೆ ಮಾಡಿ ಯಾವುದೋ ಒಂದು ಕುಟಿಲ ನೀತಿಯನ್ನು ಉಪಯೋಗಿಸಿ ನಾವು ಅದನ್ನು ಶಾಂತಿ ತಂದ್ವಿ ಅಂತ ಅನ್ಲಿಕ್ಕೆ ಇವರ ಯೋಚನೆ ಮಾಡ್ತಾರೆ. ಅಲ್ಲ, ಸುಳ್ಳು ಆಸ್ಪತ್ರೆ ಹೆಂಗಸರಿಗಾಗಲ್ಲ ಫುಲ್ ಮಾಡಿ. ಹೆಂಗಸ್ರೇನು ಪಾಪ, ಹೆಣ್ಣಿಗೇನು ದುಡ್ಡು, ಹೂವು, ಬಳೆ, ಸೀರೆ ಅಂದರೆ ಆಸೆ. ಹೆಣ್ಣು ಪ್ರತಿಯೊಂದು ಹೆಣ್ಣಿಗೆ ಆ ಆಸೆ ಇಟ್ಬಿಟ್ಟು ಓಟ್ ಹಾಕ್ಸ್ಬಿಟ್ಟು ನೀವು ವಿಧಾನಸೌಧ ಮಾಡಿದ್ದೀರಾ, ಅದು ರಾಕ್ಷಸದ. ಇದು ಶ್ರೀಲಂಕಾ ಏನು ವಿಧಾನಸೌಧ? ರಾವಣಾಸುರನ ಪಾತ್ರ ಮಾಡೋಕ್ಕೆ ರೀ. ಇದು ರಾಮರಾಜ್ಯ. ಇದು ಅವ್ನು ಬಸ್ ಫ್ರೀ ಮಾಡೋದು ಬೇಡ, ನಮ್ಮ ಮನೇಲಿ ಜಗಳ ಆಗೋದು ಬೇಡ, ಒಂದೊಂದು ಕುಟುಂಬದಲ್ಲಿ ಜಗಳ ಮಾಡೋ ಥರ ಮಾಡಿಬಿಟ್ಟಿದ್ದಾನೆ ಇದು ನಮ್ಮ ಕರ್ನಾಟಕ. ಇನ್ನೊಂದು ಸಾರಿ ಮುಖ್ಯಮಂತ್ರಿ ಆದರೆ ಕರ್ನಾಟಕ ಮಾರ್ಬಿಟ್ಟು ಹೊರದೇಶಕ್ಕೆ ಹೋಗ್ಬಿಡ್ತಾನಂತೆ. ನಮ್ಮ ಭಾರತದಲ್ಲಿ ಎಷ್ಟು ಕೋಟಿ ಜನ ಹಿಂದೂಗಳಿರೋದು. ಇವಾಗ ನನಗೆ ಅವಕಾಶ ಕೊಡಲಿ, ಮೋದಿಯಿಂದ ನನಗೆ ಕೊಡಲಿ ಗನ್ನು, ನಾನೇ ಹೋಗಿ ಪಾಕಿಸ್ತಾನದಲ್ಲಿ ನಾನು ಯುದ್ಧ ಮಾಡ್ತೀನಿ. ನಾನು ಅಷ್ಟು ರೋಷ ಇದೆ ನಮಗೆ. ಪರಮೇಶ್ ಆಗಲಿ, ಸಿದ್ದರಾಮಯ್ಯ ಆಗಲಿ, DK ಶಿವಕುಮಾರ್ ಆಗಲಿ, ಕಾಂಗ್ರೆಸ್ MLA ಯಾರೇ ಆಗಿರಲಿ, ಯಾಕೆ ಹೋಗಬಾರ್ದು? ಇದು ದ್ವೇಷ ಮಾಡ್ತಾ ಇರ್ತೀವಿ ಅಲ್ವಾ? ದ್ವೇಷದ ಕಾರಣ ತಾನೇ ಅವರೇ ಮನುಷ್ಯ ಅಲ್ವಾ? ಅವ್ರ ಕುಟುಂಬ ಎಷ್ಟು ಕುಟುಂಬದವರು ಆಳ್ತಾ ಇದ್ದಾರೆ. ಇವಾಗ ಒಂದು ಜೀವದ ಮೇಲೆ ಆಟ ಆಡ್ತಾ ಇದ್ದಾರೆ. ಸತ್ತೋದ್ಮೇಲೆ ಹೋಗಿಲ್ಲ, ಸತ್ತೋದ್ಮೇಲೆ ಅವ್ರಿಗೆ ಶಾಂತಿ ಹೇಳ್ಬೇಕು ತಾನೆ. ಶಾಂತಿ ಹೇಳ್ಬೇಕು ಅವ್ರಿಗೆ. ಆಗಿದ್ದಾಗೋದೆ ನಾವಿದ್ದೆ ಸಪೋರ್ಟು, ನಿಮ್ಗೆ ಏನು ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಶಾಂತಿ ಕೊಡಬೇಕು ಅವ್ರಿಗೆ. ಹೋಗಲ್ಲ ಅದೇನು ಅರ್ಥ? ಅದಕ್ಕೆ ರಾಕ್ಷಸರ ನೀವು. ಇವಾಗ ಗೃಹ ಸಚಿವರಾದ ಪರಮೇಶ್ವರ್ ಅವರು ಹೇಳ್ತಾರೆ ನಾವು ಸುಹಾಸ್ ಮನೆಗೆ ಹೋಗಲ್ಲ ಅಂತೇಳಿ. ಒಂದೆಡೆ ಮುಸ್ಲಿಂ ಮುಖಂಡರ ಜೊತೆ ಮೀಟಿಂಗ್ ನಡೆಯುತ್ತೆ ಮಂಗಳೂರಲ್ಲಿ. ಮುಸ್ಲಿಂ ಮುಖಂಡರು ಗೃಹ ಸಚಿವರಿಗೆ ಧಮಕಿ ಹಾಕ್ತಾರೆ. ಗೃಹ ಸಚಿವರು ಪರಮೇಶ್ವರ್ ಧಮಕಿ ಹಾಕೋದು? ಯಾರು ಕೂಡ ಯಾವೊಬ್ಬ ಕಾಂಗ್ರೆಸ್ನೂ ಕೂಡ ಸುಹಾಸ್ ಮನೆಗೆ ಭೇಟಿ ಕೊಡಬಾರ್ದು, ಕೊಟ್ಟರೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ. ಅದಕ್ಕೆ ಮಣಿದು ಇವಾಗ ಕಾಂಗ್ರೆಸ್ನ ಯಾವೊಬ್ಬ ನಾಯಕನೂ ಕೂಡ ಸುಹಾಸ್ ಮನೆಗೆ ಭೇಟಿ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡ್ರೆ, ಅವರು ಯಾವ ಜಾತಿ ಆಗಲಿ, ಯಾವೇ ಜಾತಿ ಆಗಿರಲಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ 3 ಜಾತಿ ಐತೆ ನಮ್ಮ ಭಾರತದಲ್ಲಿ. ಅವರು ಆ ಥರ ಮನೆಯಲ್ಲಿ ಘಟನೆ ಆದಾಗ ಪಕ್ಷ ನೋಡಬಾರ್ದು, ಪಕ್ಷ ನೋಡಬೇಕು, ಮನುಷ್ಯತ್ವ ನೋಡಬೇಕು. ಡಾಕ್ಟರ್ ಪರಮೇಶ್ ಆಗಲಿ, ಸಿದ್ದರಾಮಯ್ಯ ಆಗಲಿ, DK ಶಿವಕುಮಾರ್ ಆಗಲಿ, ಕಾಂಗ್ರೆಸ್ MLA ಯಾರೇ ಆಗಿರಲಿ, ಯಾಕೆ ಹೋಗಬಾರ್ದು? ಇದು ದ್ವೇಷ ಮಾಡ್ತಾ ಇರೋದು ಅಲ್ವಾ? ದ್ವೇಷದ ಕಾರಣ ತಾನೇ ಅವರೇ ಮನುಷ್ಯ ಅಲ್ವಾ? ಅವ್ರ ಕುಟುಂಬ ಎಷ್ಟು ಕುಟುಂಬದವರು ಆಳ್ತಾ ಇದ್ದಾರೆ. ಇವಾಗ ಒಂದು ಜೀವದ ಮೇಲೆ ಆಟ ಆಡ್ತಾ ಇದ್ದಾರೆ. ಸತ್ತೋದ್ಮೇಲೆ ಹೋಗಿಲ್ಲ, ಸತ್ತೋದ್ಮೇಲೆ ಅವ್ರಿಗೆ ಶಾಂತಿ ಹೇಳ್ಬೇಕು ತಾನೆ. ಶಾಂತಿ ಹೇಳ್ಬೇಕು ಅವ್ರಿಗೆ. ಆಗಿದ್ದಾಗೋದೆ ನಾವಿದ್ದೆ ಸಪೋರ್ಟು, ನಿಮ್ಗೆ ಏನು ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಶಾಂತಿ ಕೊಡಬೇಕು ಅವ್ರಿಗೆ. ಹೋಗಲ್ಲ ಅದೇನು ಅರ್ಥ? ಅದಕ್ಕೆ ರಾಕ್ಷಸರ ನೀವು. ರಾಕ್ಷಸರೇ ಅಂದರೆ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿದೆಯಾ ಈ ಸರ್ಕಾರ ಅಂತ? ಒಂದು ಸಮುದಾಯಕ್ಕೇ ಸೀಮಿತ ಆಗಿರೋದು ಈ ಸರ್ಕಾರ. ಒಂದು ಸಮುದಾಯಕ್ಕೆ ಸರ್ಕಾರ. ಇವಾಗ ಇವ್ರದ್ದು ನೋಡೇ ತಾನೇ ಪಾಕಿಸ್ತಾನದವ್ರು ಯುದ್ಧ ಮಾಡೋಕ್ಕೆ. ನಮ್ಮ ಇಷ್ಟು ದೊಡ್ಡದು ಭಾರತ ಇರೋದು, ಇಷ್ಟು ಕರ್ನಾಟಕ ಅಷ್ಟಿಲ್ಲ, ಪಾಕಿಸ್ತಾನ ಅವರೇ ಅಷ್ಟು ಬೆರೀತಾ ಇದ್ರೆ ನಮ್ಮ ಭಾರತದಲ್ಲಿ ಎಷ್ಟು ಕೋಟಿ ಜನ ಹಿಂದೂಗಳಿರೋದು. ಇವಾಗ ನನಗೆ ಅವಕಾಶ ಕೊಡಲಿ, ಮೋದಿಯಿಂದ ನನಗೆ ಕೊಡಲಿ ಗನ್ನು, ನಾನೇ ಹೋಗಿ ಪಾಕಿಸ್ತಾನದಲ್ಲಿ ನಾನು ಯುದ್ಧ ಮಾಡ್ತೀನಿ. ನಾನು ಅಷ್ಟು ರೋಷ ಇದೆ ನಮಗೆ, ಅಷ್ಟು ರೋಷ ಇದೆ. ಎಲ್ಲ ಇದೆ ನಿಮಗೆ. ನರನಾಡಿಗಳು ಸತ್ತೋಗೈತೇನ್ರಿ. ಬರೀ ದುಡ್ಡು, ಆಸ್ತಿ, ಅಂತಸ್ತು, ಅಧಿಕಾರ ಅಲ್ಲ, ಒಂದು ಧರ್ಮ ಅಂತಿರಲಿ. ಆಗಿನ ಕಾಲದಲ್ಲಿ ಸನಾತನ ಧರ್ಮ ಕಾಲದಿಂದ ಬಂದಿರೋದು ಧರ್ಮ ನಮ್ಮ ಭಾರತ ಅಲ್ವಾ? ಅದನ್ನು ಪಾಲಿಸ. ನಿಮಗೂ ಪನಿಷ್ಮೆಂಟ್ ಇದೆ. ಇವೇ 4 ದಿವಸ ಆಟ ಆಡ್ಬೋದು ನೀವು ಅಷ್ಟೇ. 4 ದಿವಸ ಆಟ ಇದು. ಪ್ರತಿಯೊಬ್ಬರು ಮಾನವ ಅಂತ ಹೇಳಿದ್ರೆ ಮಾನವ ಅಂತಲೇ ನೋಡಬೇಕು ಅಲ್ವಾ? ಏನೇ ಆಗಿರಲಿ ಮಾನವ ಇಲ್ಲ, ರಾಕ್ಷಸಿರ್ತಾರೆ. ರಾಕ್ಷಸ ನಿಜವಾಗ್ಲೂ ರಾಕ್ಷಸ ಇವರು. ಯಾಕೆ ಹೋಗಲ್ಲ ಅವರು? ಯಾಕೆ ಹೋಗಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಅವ್ರ ಮನೆಗೆ? ಅವ್ರೇನು ಮಾಡಿದ್ರೆ ಮಂಗಳೂರಲ್ಲಿ ಗೃಹ ಸಚಿವರು ಒಂದು ಸಭೆ ಮಾಡ್ತಾರೆ. ಮುಸ್ಲಿಂ ಮುಖಂಡರ ಜೊತೆ ಮಾತ್ರ ಒಂದು ಸಭೆ ಮಾಡ್ತಾರೆ ಸುಹಾಸ್ ಹತ್ಯೆ ಆದ ನಂತರ.
ಆವಾಗ ಅವರು ಒಂದು ಧಮಕಿ ಹಾಕ್ತಾರೆ, ಬೆದರಿಕೆ ಹಾಕ್ತಾರೆ, ಗೃಹ ಸಚಿವರಿಗೆ ಟೇಬಲ್ ಬಡಿದು ಧಮಕಿ ಹಾಕ್ತಾರೆ. ಯಾವೊಬ್ಬ ಕಾಂಗ್ರೆಸ್ಸಿಗನು ಕೂಡ ಸುಹಾಸ್ ಶೆಟ್ಟಿ ಮನೆಗೆ ಭೇಟಿ ಕೊಡಬಾರ್ದು, ಕೊಟ್ಟರೆ ನಾವು ಮುಸ್ಲಿಮರೆಲ್ಲ ಸಾಮೂಹಿಕವಾಗಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತೀವಿ ಅಂತ. ಮಾಡಲಿ ಬಿಡು, ನೀವ್ಯಾಕ್ರೆ ಎದುರ್ಕೊಂತೀರ ರೀ? ನಿಮ್ಮಲ್ಲಿ ಅದು ಬ್ಲಡ್ ಇಲ್ಲ ರೀ, ಆ ಬ್ಲಡ್ ಮಾತಾಡಬೇಕು. ಅದೇನೋ ಹಂಗೆ ಬಂದುಬಿಡೋದಾ ಅವತ್ತಿಂದನೂ? ಬರೀ ರಾಜಕೀಯನ ಆಯಿತಾ? ಬರೀ ರಾಜಕೀಯನೂ ಬೇಕು, ಮನುಷ್ಯತ್ವನೂ ಬೇಕಲ್ವಾ? ಆ ಮನುಷ್ಯತ್ವ ತೋರಿಸಿ ಪಬ್ಲಿಕ್ ಕರ್ನಾಟಕ ಜನ ಎಲ್ಲ ನೋಡ್ತಾರೆ, ಎಲ್ಲರಿಗೂ ಗೊತ್ತಿದೆ. ಆಲ್ರೆಡಿ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ದಾರೆ. ನಾಳೆ ದಿವಸ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಇನ್ನೊಂದು ಆಗುತ್ತೆ ಇಲ್ಲಿ ಅಂತ. ಎಷ್ಟೋ ಜಾಗದಲ್ಲಿ ಏನು ಎಲ್ಲ ಕಡೆ ಟೋಟಲಾಗಿ ಇವಾಗ ಜನಗಳು ಒಂದು ದಿವಸಕ್ಕೆ ಎಷ್ಟು ಜನ ಮಾತಾಡ್ತಾರೆ ಗೊತ್ತಾ? ನಾವು ಆಟೋ ಡ್ರೈವರ್ ಆಗಿ ಮಾತಾಡ್ತಾ ಇರೋದು, ನಮ್ಮ ಆಟೋದಲ್ಲಿ ಕಸ್ಟಮರ್ ಹೇಳ್ತಾರೆ. ನಾನೇ ಕೇಳ್ತೀನಿ, ನೀವು ಹೆಂಗೆ ಸರ್ವೆ ಮಾಡ್ತೀರೋ? ನಾನು ಹಂಗೆ ಸರ್ವೆ ಮಾಡ್ತೀನಿ ನಮ್ಮ ಕಸ್ಟಮರ್ಗೆ, ಹೇಗೆ ಏನು ಎತ್ತ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳಿಕೆನ ನಾನು ಹೇಳ್ತಾ ಇದ್ದೀನಿ. ನಾನೊಬ್ಬ ಸ್ವಯಾಜಿತವಾಗಿ ನಾನು ಹೇಳ್ತಾ ಇಲ್ಲ, ನಾನು ಸ್ವಯಾಜಿತವಾಗಿ ಅವ್ರು ಡಿಸಿಷನ್ ತೊಗೊಂಡು ನಾನು ಹೇಳ್ತಾ ಇದ್ದೀನಿ. ಯಾರೋ 10 ಜನಕ್ಕೆ ಒಬ್ಬರು ಯಾರೋ ಕಾಂಗ್ರೆಸ್ಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಅಕ್ಕಿ ಮೋದಿ ಫ್ರೀ ಕೊಟ್ಟಿರೋ 5 kg ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು, ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಾದ ಮಾಡ್ತಾಯಿದ್ದಾರೆ. ವಿಧಾನಸೌಧದಲ್ಲಿ ಫೈಟ್ ಮಾಡ್ತಾಯಿದ್ದಾರೆ. ಕುಮಾರಸ್ವಾಮಿ ಫೈಟ್ ಮಾಡಿದ್ರು, CT ರವಿ ಫೈಟ್ ಮಾಡಿದ್ರು, ಅಶೋಕ ಫೈಟ್ ಮಾಡಿದ್ರು. ನಾನೇ ಕೊಡ್ತಾ ಇರೋದು ಹೇಳ್ಬಿಟ್ಟು ಪಬ್ಲಿಕ್ ಗೊತ್ತಿಲ್ವಾ ಯಾರು ಕೊಡ್ತಾ ಇರೋದು ಅಕ್ಕಿ ಅಂತ ಹೇಳ್ಬಿಟ್ಟು? ಅದಕ್ಕೆ ದುಡ್ಡು ಬೇರೆ ಹಾಕಿದ್ದಾರೆ. ಇವಾಗ ಅದು ನಿಲ್ಲಿಸ್ಬಿಟ್ಟಿದೆ, 2000 ರೂಪಾಯಿ ಕೊಡ್ತಾರೆ, ಅದು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕ್ರಿ ಸುಮ್ಮನೆ ಸುಳ್ಳು ಆಶ್ವಾಸನೆ ಮಾಡೋದು? ಅಧಿಕಾರ ಹಿಡಿಯೋದಕ್ಕೋಸ್ಕರ ಅಲ್ಲ, ಸುಳ್ಳು ಆಶ್ವಾಸನೆ ಹೆಂಗಸ್ರಿಗೆಲ್ಲ ಫುಲ್ ಮಾಡಿ. ಹೆಂಗಸ್ರೇನು ಪಾಪ, ಹೆಣ್ಣಿಗೇನು ದುಡ್ಡು, ಹೂವು, ಬಳೆ, ಸೀರೆ ಅಂದರೆ ಆಸೆ. ಹೆಣ್ಣು ಪ್ರತಿಯೊಂದು ಹೆಣ್ಣಿಗೆ ಆ ಆಸೆ ಇಟ್ಬಿಟ್ಟು ಓಟ್ ಹಾಕಿಸ್ಬಿಟ್ಟು ನೀವು ವಿಧಾನಸೌಧ ಮಾಡಿದ್ದೀರಾ? ಅದು ರಾಕ್ಷಸೌಧ. ಇದು ಶ್ರೀಲಂಕಾ ಏನ್ರಿ ವಿಧಾನಸೌಧ? ರಾವಣಾಸುರನ ಪಾತ್ರ ಮಾಡೋಕ್ಕೆ ರೀ. ಇದು ರಾಮರಾಜ್ಯ, ಇದು ಧರ್ಮರಾಯಂದು ಭೂಮಿ. ಇದು ಸತ್ಯ ಹರಿಶ್ಚಂದ್ರ ಆಡಳಿತ ಮಾಡಿರೋದು ಇದು ಭೂಮಿ. ನಿನಗೆ ಒಟ್ಟಲ್ಲಿ ಏನೋ ಈ ಸರ್ಕಾರ ಬೇಡ ಅಂತ ಎಲ್ಲ ಡಿಸೈಡ್ ಮಾಡಿದ್ದಾರೆ ಅವರು. ಅದು ಪ್ರತಿಸ್ಪಂದಿಸ್ಬೇಕು. ನಾನು ಹಿಂದೂ ಆಗಿ ಹೇಳ್ತಾ ಇದ್ದೀನಿ, ಹಿಂದೂ ಆಗಿ ಅಂತ ಅಲ್ಲದೆ ಒಬ್ಬ ಮಾನವನಾಗಿ ಹೇಳ್ತಾನೆ, ಮನುಷ್ಯನಾಗಿ ಪ್ರತಿಯೊಬ್ಬರಿಗೂ ಅದು ಮೈಂಡಲ್ಲಿರಬೇಕು ಮನುಷ್ಯನಿಗೆ. ಏನೋ ಧರ್ಮವಾಗಿ ಎಲ್ಲ ನಾವು ರೋಡಲ್ಲಿ ಎಲ್ಲ ಕಡೆ ಓಡಾಡ್ತೀವಿ. ನಾವು ಅಣ್ಣ ತಮ್ಮಂದಿರ ಥರನೇ ನಾವು ಬಿಹೇವ್ ಮಾಡ್ತೀವಿ. ಇವಾಗ ನಮ್ಮ ಆಟೋದಲ್ಲಿ ಎಲ್ಲ ಥರ ಬರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ ನಮ್ಮ ಆಟೋದಲ್ಲಿ. ನಾವೇನು ರಫೀಸ್ ಮಾಡಲ್ಲ, ಅವ್ರು ಕೊಟ್ಟಷ್ಟು ಇಸ್ಕೊತೀವಿ. ಮೀಟ್ರ್ ಬೇಡ ಅಂದ್ರೂ ಇಷ್ಟು ಕೊಡ್ತೇವೆ ಅಷ್ಟು. ನಾವು ಇದರ ಜೀವನ ಮಾಡಬೇಕು, ನಾವು ಬದುಕಿರೋರ್ಗೂ ಜೀವನ ಮಾಡಬೇಕು. ನಮ್ಗೆ ಯಾವ ಆಸ್ತಿ ಅಂತಸ್ತು ನಮ್ಗೆ ಆಸೆ ಪಡೋಕೆ ಹೋಗಲ್ಲ ರೀ. ಸರ್, ಇವಾಗ ಗೋ ಕಳ್ಳತನ ಮಾಡೋರು ಸತ್ತರೆ ಅವ್ರಿಗೆ ಸರ್ಕಾರ ಒಂದಿಷ್ಟು ಲಕ್ಷ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಪರಿಹಾರ ಕೊಟ್ಟಿದ್ದು ಉದಾಹರಣೆ ಇದೆ ನಮ್ಮಲ್ಲಿ. ಆದರೆ ಒಬ್ಬ ಗೋ ರಕ್ಷಕನ ಹತ್ಯೆ ಆದರೆ ಅವನ ಮನೆಗೆ ಭೇಟಿನೂ ಕೊಡಲ್ಲ, ಒಂದು ರೂಪಾಯಿ ಪರಿಹಾರನೂ ಕೊಡಲ್ಲ ಸರ್ಕಾರದ ವತಿಯಿಂದ. ತಾವೇನು ಹೇಳ್ತೀವಿ ಸರ್? ಒಂದು ಸಮಾಜ ಅವರು ರಾಕ್ಷಸರಾಗಿ ಹುಟ್ಟಬೇಕಾಗಿತ್ತು, ಮನುಷ್ಯರಾಗಿ ಹುಟ್ಬಿಟ್ಟಿದ್ದಾರೆ. ವಿಧಾನಸಭೆ ಆಡಳಿತ ಮಾಡ್ತಾಯಿದ್ದಾರೆ ಅವರು. ನಮ್ಮ ಕರ್ನಾಟಕದಲ್ಲಿ ಜನ ಇವಾಗ ಯೋಚನೆ ಮಾಡಬೇಕು, ಇವ್ರು ಇಷ್ಟೊಂದು ಮಾನಗಡ್ದವರು. ಒಬ್ಬ ಹತ್ಯೆ ಆಗೈತೆ, ಅವ್ರ ಮನೆಗೆ ಹೋಗಿ ಶಾಂತಿತ್ವ ಹೇಳೋಣ, ಪರಿಹಾರ ಕೊಡೋಣ, ಅವ್ರ ಮಕ್ಕಳಿರ್ತಾರೆ ಅಂಥೇಳಿ ಇವ್ರು ಹೇಳ್ಬೇಕು. ಇವರು ಅಧಿಕಾರದವ್ರು ಇರೋದು ಹೋಗಿ ಹೇಳ್ಬೇಕು ಅವ್ರಿಗೆ ಸಮಾಧಾನ ಆಗುತ್ತೆ. ಏನೋ ಸರ್ಕಾರ ನಮಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗೋದಿಲ್ಲ ಅಂದರೆ ಏನು ಅರ್ಥ? ವಿರುದ್ಧ ಮಾಡ್ತೀಯಾ? ನಮ್ಮ ಕರ್ನಾಟಕ ಜನತೆಗೆ ಗೊತ್ತಾಗಬೇಕು ಈ ವಿಷಯ, ಜನತೆಗೆ ಗೊತ್ತಾಗಬೇಕು. ಅವ್ರು ತಿಳ್ಕೊಬೇಕು. ನಾಳೆ ದಿವಸ ಓಟ್ ಆಗೋ ದಿವಸ ಓಟ್ ಹಾಕೋಕ್ಕೆ ಹೋಗ್ತೀವಲ್ಲ, ಅವತ್ತು ತಿಳ್ಕೊಬೇಕು. ಮುಖ್ಯಮಂತ್ರಿ ಕಾಂಗ್ರೆಸ್ನವರು MLAಗಳು MP ಎಷ್ಟು ಜನ ಇದ್ದಾರೆ, ಒಬ್ಬರು ಹೋಗಿಲ್ಲ ಅಂತ ಹೇಳಿದ್ರೆ ಇವ್ರ ಹತ್ರ ರಾಕ್ಷಸತನ ಇದೆ, ಇವ್ರಿಗೆ ಓಟ್ ಹಾಕಬಾರ್ದು ಅಂತ. ಓಟ್ ಹಾಕೋ ದಿವಸ ದುಡ್ಡು ಇಸ್ಕೊಂಡ್ಲಿ, ಏನೇ ಇಸ್ಕೊಂಡ್ಲಿ, ಓಟ್ ಹಾಕೋ ದಿವಸ ಯೋಚನೆ ಮಾಡಿ ಓಟ್ ಹಾಕಿ. ಸಿದ್ದರಾಮಯ್ಯ 2 ಸಾರಿ ಮುಖ್ಯಮಂತ್ರಿ ಆದಮೇಲೆ ನಮ್ಮ ಕರ್ನಾಟಕದಲ್ಲಿ ಬಸ್ ಫ್ರೀ ಮಾಡಿ ಆಟೋ ಡ್ರೈವರ್ಗೆ ಮತ್ತು ಕ್ಯಾಬ್ನವ್ರಿಗೆ ಎಲ್ಲ ದಿವಾಳಿ ಮಾಡಿಬಿಟ್ಟಿದ್ದಾರೆ. ಇರೋದು ರೈಟು ಜಾಸ್ತಿ ಮಾಡಿದ್ದಾರೆ. ಹಾಲಂತೆ, ಬೇಳೆ, ಎಣ್ಣೆ ಎಲ್ಲ ಥರ ರೈಟ್ ಜಾಸ್ತಿ ಮಾಡಿದ್ದಾರೆ. ಡ್ರಿಂಕ್ಸು ಜಾಸ್ತಿ ಮಾಡಿದ್ರು. ಬನ್ನಿ ಕಡೆ ಡ್ರಿಂಕ್ಸು ಜಾಸ್ತಿ ಮಾಡಿ ಎಲ್ಲ ಲೂಟಿ ಮಾಡಿಬಿಟ್ಟು ನಂತರ ಅವರು ಕಡಿಮೆ ಮಾಡಿದ್ದಾರೆ. ಹೀಗೆ ಕಡಿಮೆ ಮಾಡಿದ್ದಾರೆ. ಇದು ಒಬ್ಬೊಬ್ಬ ಕುಟುಂಬದಲ್ಲಿ ಒಬ್ಬೊಬ್ಬ ಡ್ರೈವರು ಲಕ್ಷಾಂತರ ರೂಪಾಯಿ ಸಾಲಗಾರರಾಗಿದ್ದಾರೆ ಈಗ ನಮ್ಮ ಕರ್ನಾಟಕದಲ್ಲಿ. ಪೂರ್ತಿ ಕರ್ನಾಟಕದಲ್ಲಿ ಆಗಿರೋಂಥ ವಿಷಯ ಇದು. ಅವ್ರ ಸರ್ಕಾರ ಸರಿ ಇಲ್ಲ, ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ, ಅಲ್ಲಿರೋ MLAಗಳು ಸರಿ ಇಲ್ಲ. ಯಾರಿಗೂ ಅವ್ರು ಆಪೋಸಿಟ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾಯಿದ್ದಾರೆ. BJP ಅವರಾಗಲಿ JDSನವ್ರು ಯಾರನ್ನ ಮಾತಾಡಿದ್ರೆ ಮಾತಾಡೋಕ್ಕೆ ಬಿಡೋದಿಲ್ಲ. ಒಂಥರ ಏನೋ ನಾನೇ ಕರ್ನಾಟಕದಲ್ಲಿ ಹುಲಿ, ನನಗಿಂತ ಯಾರೂ ಇಲ್ಲ ಅಂಥೇಳಿ. ಮುಂದಿನ ಸರ್ಕಾರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ JDSನಲ್ಲಿರೋರು, BJPಯಲ್ಲಿರೋರು ಮತ್ತು ಕಾಂಗ್ರೆಸ್ನಲ್ಲಿರೋದು 3 ಹಿಂದುತ್ವ ಅಂತ ಇದ್ದರೆ ಅವ್ರಿಗೆ ಮಾತ್ರ ಕಾಂಗ್ರೆಸ್ಗೆ ಅಧಿಕಾರ ಕೊಡಬಾರ್ದು.
ಕೊಡಲಿ, ಎಂಥವ್ರು ಕೊಡಬೇಕು, ಒಳ್ಳೆಯವ್ರು ಕೊಡಬೇಕು. ಇವಾಗ ಡಿ ಕೆ ಶಿವಕುಮಾರು ಏನು ನಮ್ಮ ಬಗ್ಗೆ ಹಿಂದೂಗಳ ಬಗ್ಗೆ ಏನೂ ಪ್ರಚೋದನೆ ಮಾಡೋದಿಲ್ಲ. ಅವರೆಲ್ಲ ಮಾಡ್ತಾಯಿರೋದು ಎಲ್ಲ ಬೇರೆ ಹೇಳ್ಬಾರ್ದದು. ಎಲ್ಲರಿಗೂ ಗೊತ್ತಿದೆ, ನಮ್ಮ ಹಿಂದೂಗಳಿಗೆ ಗೊತ್ತಿದೆ. ಇವಾಗ ನೋಡು, ಮಂಗಳೂರಿನಲ್ಲಿ ಒಂದು ಹತ್ಯೆ ಆಯಿತು, ಪ್ರವೀಣ್ ಹತ್ಯೆ ಆಯಿತು, ಈಗ ಇನ್ನೊಬ್ಬಂದು ಹತ್ಯೆ ಆಯಿತು, ಸುಹಾಸ್ಗೆ, ಇನ್ನೊಬ್ರಿಗೆ ಸ್ಕೆಚ್ ಹಾಕಿದಾರಂತೆ. ಇದೆಲ್ಲ ಕಾಂಗ್ರೆಸ್ ಸರ್ಕಾರದಿಂದನೇ ತಾನೇ ಇವೆಲ್ಲ ಆಗ್ತಿರೋದು. ಬೇರೆ ಸರ್ಕಾರ ಬಂದಾಗ BJP ಸರ್ಕಾರದಾಗ ಎಲ್ಲಿ ಹತ್ಯೆ ಆಗಿಲ್ಲ, ಆಗೈತಾ? ಅವರು ಸಿಟಿ ರವಿಯವ್ರು ಮಾತಾಡಿದ್ರೆ ಅವ್ರ ಮೇಲೆ ಹೋಗ್ತಾರೆ, ಅಶೋಕ್ ಅವ್ರು ಮಾತಾಡಿದ್ರೆ ಅವ್ರ ಮೇಲೆ ಹೋಗ್ತಾರೆ, ಕುಮಾರಸ್ವಾಮಿ ಮಾತಾಡಿದ್ರೆ ಕುಮಾರಸ್ವಾಮಿ ಮೇಲೆ ಹೋಗ್ತಾರೆ. ಏನು ಒಬ್ಬ ರಾಜ್ಯದಲ್ಲಿ ರಾಜ ಅಂತ ಹೇಳಿದ್ರೆ, ರಾಜ ಅನ್ಸ್ಕೊಬೇಕಾದ್ರೆ ಏನು ದೌಲತ್ ರಾಜನ? ಒಂದು ಮನೆ ಕುಟುಂಬ ಥರನೇ ಎಲ್ಲರಿಗೂ ನೋಡಬೇಕು, ಸರಿಸಮಾನವಾಗಿ ನೋಡು. ಅವ್ರು ಸರಿಸಮಾನ ನೋಡ್ತಾನೆ ಇಲ್ಲಲ್ಲ. ಕರೆಂಟ್ ಬಿಲ್ಲು ಕಮ್ಮಿ ಮಾಡಿದ್ರು, ಅದ್ರ ಮೇಲೆ 7 ರೂಪಾಯಿ ಮಾಡಿದ್ರು. ಏನು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ರೀ. ಪ್ರಾಬ್ಲಮ್ ಅಂದರೆ ಏನು ಹೇಳ್ಕೊಳಷ್ಟು ಇಲ್ಲ. ಪಬ್ಲಿಕ್ ನಾವು ಆಟೋ ಡ್ರೈವರ್ ಆಗಿದ್ದೀವಿ, ಎಲ್ಲರೂ ನಮ್ಮ ಕಸ್ಟಮರ್ಸು ಅವರೇ ಹೇಳ್ತಾರೆ, ಬೈತಾರೆ ಹೆಂಗಸ್ಗಳು. ಅವನು ಅಂತ ಹೇಳ್ತಾರೆ. ಅವ್ನು ಬಸ್ ಫ್ರೀ ಮಾಡೋದು ಬೇಡ, ನಮ್ಮ ಮನೇಲಿ ಜಗಳ ಆಗೋದು ಬೇಡ. ಒಂದೊಂದು ಕುಟುಂಬದಲ್ಲಿ ಜಗಳ ಮಾಡೋ ಥರ ಮಾಡಿಬಿಟ್ಟಿದ್ದಾನೆ ಇದು ನಮ್ಮ ಕರ್ನಾಟಕ. ಇನ್ನೊಂದು ಸಾರಿ ಮುಖ್ಯಮಂತ್ರಿ ಆದರೆ ಕರ್ನಾಟಕ ಮಾರಿಬಿಟ್ಟು ಹೊರದೇಶಕ್ಕೆ ಹೋಗ್ಬಿಡ್ತಾನಂತೆ. ಪಬ್ಲಿಕ್ಕೇ ಹೇಳ್ತಾಯಿದ್ದಾರೆ, ನಾವು ಹೇಳೋದಲ್ಲ. ಆಟೋ ಡ್ರೈವರು ಪೂರ್ತಿ ಕರ್ನಾಟಕ ಗೊತ್ತಾಗಬೇಕು, ಪೂರ್ತಿ ಕರ್ನಾಟಕ ಎಲ್ಲರಿಗೂ ಗೊತ್ತಾಗಬೇಕು ಈ ಸರ್ಕಾರ ಹೆಂಗೆ ಅಂತ. ಭ್ರಷ್ಟ ಸರ್ಕಾರ ಇದು. ಕಾಂಗ್ರೆಸ್ನವ್ರು ಇದ್ದಾರೆ, ಇಲ್ಲಿ ಕಾಂಗ್ರೆಸ್ನವ್ರು ಇದ್ದಾರೆ. ಮಾತ್ರ ಈ ಸಾರಿ ದಿವಾಳಿನೇ ಕಾಂಗ್ರೆಸ್. ಜೈ ಶ್ರೀರಾಮ್, ಜೈ ಹನುಮಾನ್. ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಭಾರತಕ್ಕೆ ಏನು ಬೇಕಪ್ಪ ಅಂದ್ರೆ ಶಾಂತಿ ಮಂತ್ರ ಬೇಕು, ಇಲ್ಲ ಅಂತ ಹೇಳಲ್ಲ. ನಮ್ಮ ದೇಶಕ್ಕೆ ಏನು ಶಾಂತಿ ಮಂತ್ರ ಬೇಕಲ್ಲ, ಬೇರೆ ದೇಶಗಳು ಶಾಂತಿ ಮಂತ್ರವನ್ನು ಜಪಿಸಿದ್ರೆ ಮಾತ್ರ ಅದಕ್ಕೊಂದು ಬೆಲೆ ಇರುತ್ತೆ. ಅವರು ಕ್ರೋಧದಲ್ಲಿ ಹೋದರೆ ನಾವು ಕ್ರೋಧದಲ್ಲೇ ಹೋಗಬೇಕು, ಅವರು ವಿರೋಧ ಮಾಡಿದರೆ ನಾವು ವಿರೋಧ ಮಾಡಬೇಕು. ಆದ್ದರಿಂದ ಮೋದಿಯವರು ಇಲ್ಲಿವರೆಗೂ ತಾಳ್ಮೆ ತಗೊಂಡಿದ್ದಾರೆ, ಇನ್ನು ಮುಂದೆ ತಾಳ್ಮೆ ತಗೋಬಾರ್ದು. ತಕ್ಷಣಕ್ಕೆ ಅವ್ರ ಮೇಲೆ ಯುದ್ಧ ಮಾಡಬೇಕು ಅಂತ ನಮ್ಮದೊಂದು ಅಪೇಕ್ಷೆ. ಯಾಕೆ ಗೊತ್ತಾ? ದುಷ್ಟಶಕ್ತಿಗಳನ್ನ ದುಷ್ಟಶಕ್ತಿಯಿಂದಲೇ ಅವ್ರನ್ನ ನಾಶ ಮಾಡಬೇಕು. ಯಾಕಂದರೆ ಇಲ್ಲಿ ಮೊನ್ನೆ ಆಗಿರೋ ಪುಲ್ವಾಮಾ ಗಲಾಟೆ ನೋಡಿದರೆ ಗಲಭೆ ನಮ್ಮ ಹಿಂದೂ 26 ಜನನ ಕೊಂದಾಕಿರಲ್ಲ. ಇದಕ್ಕಿಂತ ಹೇಯ ಕೃತ್ಯ ಯಾವುದಲ್ಲ. ಅವರೆಲ್ಲ ಏನು ಕೊಂದಾಕಿದಾರಲ್ಲ, ಅವರೆಲ್ಲ ಪಾಕಿಸ್ತಾನದ ಪ್ರೊಡಕ್ಷನ್ಗಳು. ಅವರೆಲ್ಲ ಪಾಕಿಸ್ತಾನದ ಪ್ರೊಡಕ್ಟಿವಿಟಿಯನ್ನು ಭಾರತದ ಮೇಲೆ ಬಿಟ್ಟಾರೆ ಅವರೆಲ್ಲ. ಆ ದೃಷ್ಟಿಯಿಂದ ನಮ್ಮ ಭಾರತದ ಸೈನ್ಯ ದಯವಿಟ್ಟು ಅವ್ರಿಗೆ ಹೋಗಿ ಸರಿಯಾಗಿ ಪಾಠ ಕಲಿಸ್ಬಿಟ್ಟು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರವಾದಿಗಳನ್ನ ಎಲ್ಲರೂ ನೆಲಸಮ ಮಾಡಬೇಕು ಅಂತ ಈ ಮೂಲಕ ನಾನು ಪ್ರಧಾನಮಂತ್ರಿಯವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ತಾವೇನು ಹೇಳ್ತೀರಿ ಸರ್, ಯುದ್ಧ ಆಗುತ್ತಾ ಈ ಬಾರಿ? ಅಲ್ಲ, ನನ್ನ ದೃಷ್ಟಿಯಲ್ಲಿ ಆಗಲೇಬೇಕು. ಆದರೆ ಒಳ್ಳೆಯದು. ಯಾಕೆ ಗೊತ್ತಾ? ಪ್ರತಿ ಸರಿ ಅವರು ನುಣುಚಿ ಅಂತ ಇದ್ದಾರೆ ಪಾಕಿಸ್ತಾನ. ಏನಂತ? ವಿಶ್ವಸಂಸ್ಥೆಯಲ್ಲಿ ಹೋಗ್ತವೆ, ಅಲ್ಲಿ ಹೋಗ್ತವೆ. ವಿಶ್ವಸಂಸ್ಥೆಯಲ್ಲಿ ಹೋಗೋರಾದರೆ ಮತ್ತು ಎಲ್ಲ ಏನೇನೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ. ಅಲ್ಲೇ ಪ್ರಧಾನಿಗಳು, ಅಲ್ಲೇ ಮತ್ತೊಬ್ಬರು, ಇನ್ನೊಬ್ಬರು, ಆಮೇಲೆ ರಕ್ಷಣಾ ಮಂತ್ರಿಗಳು ಒಂದೊಂದು ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ. ಆದ್ದರಿಂದ ಅವ್ರು ಏನೇ ಹೇಳಿಕೆ ಕೊಡಲಿ ನಮಗೆ ಅದು ಬೇಕಾಗಿಲ್ಲ. ನಾವು ಯುದ್ಧ ಮಾಡಬೇಕು ಅಂತ ಹೇಳೋದು ನಾನು. ಹೇಳಿ, ಭಾರತದವರು ತೀರ ಶಾಂತಿ ಮಂತ್ರ ಬೇಡ ನಮಗೆ, ಕ್ರೋಧ ಮಂತ್ರವನ್ನು ಉಪಯೋಗಿಸ್ಬೇಕಲ್ಲಿ. ಈಗ ಶಾಂತಿ ಮಂತ್ರ ಸಾಕು, ನಾವು ಮಾಡೇವಿ ಇಲ್ಲಿವರೆಗೂ. ಈಗ ಅವರು ನಮ್ಮ ಮೇಲೆ ಬೆನ್ನಟ್ಟಿ ಬಂದು 26 ಜನ ಕೊಲೆ ಮಾಡಿದ್ರಂದರೆ ಇದು ಭಾಳ ಹೇಯವಾದ ಕೃತ್ಯ. ಅದಕ್ಕೆ ನಾವು ಖಂಡಿಸಲೇಬೇಕು. ಅವರೆಲ್ಲ ಮಾಡಿರೋರು, ಅವರೇನು ಬಂದು 4 ಜನ ಬಂದು ಮಾಡಿದಾರಲ್ಲ ಈ ಕೃತ್ಯ, ಪಾಕಿಸ್ತಾನದಲ್ಲಿ ಹುಟ್ಟಿದಂಥ ಯುವವು ಕ್ರಿಮಿಗಳವು. ಆ ಕ್ರಿಮಿಗಳ ಜೊತೆಗೆ ಇನ್ನೇರಿಯರು ಅದಾರೆ, ಅವರೆಲ್ಲರನ್ನೂ ನಾಶ ಮಾಡಬೇಕು ಅಂತ ನಾನು ನಮ್ಮ ಭಾರತ ಸರ್ಕಾರದ ಪ್ರಧಾನಮಂತ್ರಿಯವರಿಗೆ ಮನವಿ ಮಾಡ್ಕೊತ ಇದ್ದಾರೆ. ಸರ್, ಇವಾಗ ಒಂದು ಗಡಿ ಒಳಗೆ ಬಂದು ಹಿಂದೂಗಳನ್ನು ಧರ್ಮ ಕೇಳಿ ಹತ್ಯೆ ಮಾಡಿದ್ದು ಒಂದಾದರೆ, ಇವಾಗ ಇಲ್ಲಿ ನಮ್ಮಲ್ಲಿ ಒಂದು ಮಂಗಳೂರಲ್ಲಿ ನಿನ್ನೆ ಒಂದು 2 ದಿನ ಬಿಫೋರ್ ಒಂದು ಹತ್ಯೆ ಆಯ್ತು ಸರ್, ಸುಹಾಸ್ ಶೆಟ್ಟಿ ಅಂತ ಹೇಳಿ. ಇದರ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ಈ ಮಂಗಳೂರು ಬಗ್ಗೆ ನನಗೊಂದಷ್ಟು ಐಡಿಯಾ ಇಲ್ಲ. ಆದರೆ ನಾನೇನು ಹೇಳ್ತೀನಿ, ಏನೇ ಆಗಲಿ ಹತ್ಯೆ ಒಂದು ರಿವೆಂಜ್ ಅಲ್ಲ. ಹತ್ಯೆ ಅವ್ರು ಮಾಡಿದರು, ಅದು ನಾವು ಮಾಡಿದ್ವಿ, ಇದು ಕಾಲಘಟ್ಟದಲ್ಲಿ ಅಲ್ಲ, ಮಾಡಬಾರ್ದು. ಯಾರೇ ಮಾಡಿದರೂ ಅದು ತಪ್ಪದು. ಅದನ್ನು ಖಂಡಿಸ್ತಾನೆ ನಾನು. ಮಂಗಳೂರಲ್ಲಾಗಿರ್ತಕ್ಕಂಥ ಘಟನೆಯನ್ನು 100ಕ್ಕೆ 100ರಷ್ಟು ಖಂಡಿಸ್ತಾನೆ ನಾನು. ಮಾಡಬಾರ್ದು ಅದು. ನಮ್ಮ ಅವನೇನು ಸಂತೋಷ್ ಯಾರು ಮಾಡಿದ್ದಾರೆ ಅವ್ರನ್ನ ಅದಕ್ಕೆ ಪ್ರತಿಯಾಗಿ ನಾವು ಮಾಡಲೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಈಗ ಮೂಯಿಗೆ ಮೂಯಿ ನಾವು ತಿರುಗಲೇಬೇಕು. ಅವ್ನು ನಮ್ಮನ್ನು ಕೊಲೆ ಮಾಡಿದರೆ ನಾವು ಯಾಕೆ ಮಾಡಬಾರ್ದು? ಮಾಡಲೇಬೇಕು. ನಾವು ಶಾಂತಿ ಮಂತ್ರ ಹೇಗಂತ ಕುಂದ್ರಕ್ಕಾಗಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಮಾಡಲೇಬೇಕು ಅದು ಸರಿಯಾಗಿ. ಇವಾಗ ಸರ್ಕಾರ ಸರ್, ಹತ್ಯೆಯಾದ ಸುಹಾಸ್ ಶೆಟ್ಟಿ ಮನೆಗೆ ಒಬ್ಬ ಕಾಂಗ್ರೆಸ್ನ ನಾಯಕನಾಗಲಿ ಭೇಟಿ ಕೊಟ್ಟಿಲ್ಲ. ಕಾರಣ ಇಷ್ಟೇ ನೋಡ್ರಿ, ಅಲ್ಲಿ ಮಂಗಳೂರು ಏನಿದೆಲ್ಲ ಆ ಏರಿಯಾ ಫುಲ್ BJPಗೆ ಸಂಬಂಧಪಟ್ಟ ಒಂದು ಕ್ಷೇತ್ರ ಅದು. ಇವ್ರು ಕಾಂಗ್ರೆಸ್ನವರು ಅಲ್ಲವರೆ, ಇವರು ಅದನ್ನು ಅರಿಶೋಕ್ಕಾಗಲ್ಲ. ಅಲ್ಲೇ ವಾತಾವರಣ ಎಲ್ಲಿ ಮಂಗಳೂರಲ್ಲಿ ಅಥವಾ ಉಡುಪಿಯಲ್ಲಿ ಆ ವಿಂಗ್ ಏನಿದೆಯಲ್ಲ
ಅದು ಸಂಪೂರ್ಣ ಬಿ ಜೆ ಪಿ ವಿಂಗ್ ಅದು. ಆ ವಿಂಗನ್ನು ಇವರು ಛೇದಿಸೋಕ್ಕಾಗಲ್ಲ. ಒಂದು ಇವ್ರಿಗೆ ಅದು ಬೇಕಾಗಿಲ್ಲ. ಇವರೇನಪ್ಪ ಅಲ್ಲಿ ಆಗಲಿ ಕೊಲೆ ಆಗಲಿ ಅಂತ ಹೇಳಾರ ಇವರೆಲ್ಲ. ಈಗಿನ ಇಲ್ಲಿರೋ ಸರ್ಕಾರದವರು ಅಲ್ಲಿ ಆಗಲಿ ಗಲಾಟೆ ಆಗಲಿ ಕೊಲೆ ಆಗಲಿ ಅದನ್ನು ಆಮೇಲೆ ನಾವು ಆಮೇಲೆ ಹೋಗಿ ನಾವು ಇದನ್ನು ಮಾಡಲಿಕ್ಕಾಗುತ್ತೆ ಅಂತ ನಾವು ಮಧ್ಯಸ್ಥಿಕೆ ಮಾಡಿ ಯಾವುದೋ ಒಂದು ಕುಟಿಲ ನೀತಿಯನ್ನು ಉಪಯೋಗಿಸಿ ನಾವು ಅದನ್ನು ಶಾಂತಿ ತಂದ್ವಿ ಅಂತ ಅನ್ನಲಿಕ್ಕೆ ಇವರ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಇವಾಗ ಗೋ ಹತ್ಯೆ ಮಾಡೋರು ಸತ್ತರೆ ಅವರಿಗೆ 25 ಲಕ್ಷ ಪರಿಹಾರ ಕೊಡುತ್ತೆ ಈ ಕಾಂಗ್ರೆಸ್ ಸರ್ಕಾರ. ಆದರೆ ಒಬ್ಬ ಗೋ ರಕ್ಷಕನ ಹತ್ಯೆ ಆಗಿದೆ, ಕನಿಷ್ಠ ಪಕ್ಷ ಒಂದು ಮನೆಗೆ ಭೇಟಿನೂ ಕೊಟ್ಟಿಲ್ಲ, ಸರ್ಕಾರದಿಂದ ಒಂದು ಪರಿಹಾರ ಹಣನೂ ಕೊಟ್ಟಿಲ್ಲ. ಏನು ಹೇಳ್ತೀರಿ ಸರ್? ಅದಕ್ಕೆ ಈಗ ರೀಸೆಂಟಾಗಿ ಒಂದು ವಾರದ ಹಿಂದೆ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿದರು, ಆ ನೆಟ್ಟಾರದು ಕೊಲೆ ಆತಲ್ಲ ಅವನ ಫ್ಯಾಮಿಲಿಗೆ ಮನೆಗೆ ಹೋಗಿ ಕೊಟ್ಟಾರ ಗೊತ್ತಿಲ್ಲ 25 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಅನೌನ್ಸ್ ಮಾಡಿದ್ರು. ಸುಹಾಸ್ ಶೆಟ್ಟಿ ಮನೆ. ಸುಹಾಸ್ ಶೆಟ್ಟಿ ಮನೆಗೆ ಹೋಗಿ 25 ಲಕ್ಷ ರೂಪಾಯಿ ಚೆಕ್ ಕೊಡ್ತೇವೆ ಅಂತ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದ್ರು. ಹೋಗಿ ಕೊಟ್ಟಾರಿಲ್ಲ ಗೊತ್ತಿಲ್ಲ, ಹೋಗಿರ್ಬೇಕು ಕೊಟ್ಟಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಇವರೇನು ಈಗೇನು ಅವನು ಹತ್ಯೆ ಆಗ್ಯಾನಲ್ಲ ಅವನು ಬಿ ಜೆ ಪಿ ಮುಖಂಡ, ಹಿಂದೂ ಮುಖಂಡ, ಹಿಂದೂಗೂ ನಮಗೆ ಆಗಲ್ಲ ಅಂತ ಇವ್ರ ತಲೆಯೊಳಗಿದೆ. ಕಾಂಗ್ರೆಸ್ ತಲೆಯೊಳಗೆ ಹಂಗೆ ಇರೋದು. ಕಾಂಗ್ರೆಸ್ ತಲೆಯೊಳಗೆ ಏನಿದೆ ಪ್ರಬಲವಾಗಿ ಅಂದರೆ ಹಿಂದೂಗಳು ಅಂದರೆ ನಮಗೆ ಬೇಡ, ಆ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಹಿಂದೂಗಳು ಬೇಕಾಗಿಲ್ಲ ಅವ್ರಿಗೆ, ಓಟ್ ಬೇಕು, ಆದರೆ ಹಿಂದೂಗಳ ರಕ್ಷಣೆ ಬೇಡ ನಮಗೆ. ಈ ರೀತಿ ಆದರೂ ಕೂಡ ಒಂದಿಷ್ಟು ಹಿಂದೂಗಳು ಕಾಂಗ್ರೆಸ್ ಪರ ಇದ್ದಾರೆ ಸರ್. ರಾಜ್ಯದ ಹಿಂದೂಗಳಿಗೆ ತಾವೇನು ಒಂದು ಕಿವಿ ಮಾತು ಹೇಳ್ತೀರಿ? ಅಲ್ಲ, ನಮ್ಮ ರಾಜ್ಯದ ಹಿಂದೂಗಳ ಬಗ್ಗೆ ಹೇಳೋದಾದರೆ ಭಾರಿ ಒಂದು ಆ್ಯಂಗಲ್ನಲ್ಲಿ ನೋಡೋದಾದರೆ ರಾಜ್ಯದ ಹಿಂದೂಗಳಲ್ಲಿ ಭಾರಿ ವಿಚಲಿತವಾದ ಭಾವನೆಯನ್ನು ಇಟ್ಕೊಂಡ್ರೆ ಭಾಳ ಜನ ಅದಾರ. ಎಲ್ಲರೂ ಕಾಂಗ್ರೆಸ್ಸೇ ಫಾರಾಗಿಲ್ಲ ಹಿಂದೂಗಳು, ಎಲ್ಲ ಅವ್ರು ಎಗನೆಸ್ಟಿಗೂ ಭಾಳ ಜನ ಅದಾರ. ಆದರೆ ಅದನ್ನು ತೋರಿಸ್ಕೊಳ್ಳೋಂಥ ಒಂದು ವಾತಾವರಣ ನಮ್ಮ ಜನಗಳಲ್ಲಿ ಇಲ್ಲ, ತೋರಿಸ್ಕೊಳ್ಳಲ್ಲ. ಇವು ಕಾಂಗ್ರೆಸ್ನಲ್ಲಿ ಏನಾಗಿದೆ ಈಗ ಅಂದರೆ ಇವರವೆಲ್ಲ ಏನೆಲ್ಲ ಫ್ರೀ ಯೋಜನೆಗಳದಲ್ಲ, ಈ ಯೋಜನೆಗಳಿಂದಾಗಿ ಇವ್ರದ್ದು ಒಂದು ಏನು ಇವರು ನಡೀತಾ ಇದೆ. ಆ ಯೋಜನೆಗಳಿಂದಾಗಿ ನಡೀತಾ ಇರೋ ಸರ್ಕಾರ ಆ ಯೋಜನೆ ನಿಂದಿಸಿದರೆ ಆ ನೆಕ್ಸ್ಟ್ ಡೇನೇ ಇವ್ರು ಯಾರು ಇರಲ್ಲ. ಯೋಜನೆಯೇ ಪ್ರಮುಖ ಅಂಶ ಇವರಿಗೆ, ವಿಟಮಿನ್ ಅವ್ರಿಗೆ ಆ ಯೋಜನೆಗಳು. ಆದ್ದರಿಂದ ಆ ಯೋಜನೆ ಬಂದಾದರೆ ಅವತ್ತೇ ಇವ್ರ ಸರ್ಕಾರ ಬಂದಾಗ ಹೋಗತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.